ಯಂಗ್‌ಸ್ಟರ್ಸ್ ಅಲ್ಲಿ ಎಸ್ಪೆಷಲಿ ಅರ್ಲಿ 30ಸ್ ಇರ್ಬೋದು ಅಥವಾ ಅರ್ಲಿ 40ಸ್ ಇರ್ಬೋದು. ಈ ಯುವಜನತೆಯಲ್ಲಿ ಬಿ-ಪಿ ಅನ್ನೋದು ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಏನ್ ಮಾಡ್ಬೋದು ಅಂತ ನೋಡೋದಾದ್ರೆ, ಫಸ್ಟ್ ನೀವು ನಿಮ್ಮ ಹೈಟ್ ಅಂಡ್ ವೆಯ್ಟ್ ನ ಚೆಕ್ ಮಾಡ್ಕೊಳ್ಳಿ. ಐಡಿಯಲ್ BMI ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಬಾಡಿಯ ಸರ್ಫೇಸ್ ಏರಿಯಾ ಜಾಸ್ತಿ ಆದಷ್ಟು ನಿಮ್ಮ ಹಾರ್ಟಿಗೆ ಕೆಲಸ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನೀವು ಐಡಿಯಲ್ ವೆಯ್ಟ್ ಇಲ್ಲ ಅಂತಾದ್ರೆ 10% ಆಫ್ ಬಾಡಿ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಬಿ-ಪಿಯನ್ನ ರಿವರ್ಸ್ ಮಾಡ್ಕೊಳ್ಬೋದು. ಮತ್ತೆ ನಿಮಗೆ ಬಿ-ಪಿಯ ಸಮಸ್ಯೆ ಬರೋದಿಲ್ಲ. ಇನ್ನು ಎರಡನೇದು, ನಿಮ್ಮ ಊಟ ತಿಂಡಿಯಲ್ಲಿ ಉಪ್ಪನ್ನ ನಾರ್ಮಲ್ ಆಗಿ ಬಳಸಿ. ಅತಿಯಾಗಿ ಅಡಿಷನಲ್ ಆಗಿ ಹಾಕೊಂಡು ಉಪಯೋಗಿಸಬೇಡಿ. ಮತ್ತೆ ಪ್ರೊಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್ ಅಲ್ಲಿ ಯಥೇಚ್ಛವಾಗಿ ಉಪ್ಪು ಮತ್ತೆ ಸಕ್ಕರೆಯನ್ನ ಉಪಯೋಗಿಸಿರ್ತಾರೆ. ಅದನ್ನ ಫಸ್ಟ್ ಕಟ್ ಡೌನ್ ಮಾಡಿ. ಇನ್ನು ಮೂರನೇದು, ನಿಮ್ಮ ಊಟ ತಿಂಡಿಯಲ್ಲಿ ಪೊಟ್ಯಾಷಿಯಂ ಮತ್ತೆ ಮೆಗ್ನೀಷಿಯಂ ರಿಚ್ ಇರುವಂತ ಆ, ಆಹಾರ ಪದಾರ್ಥಗಳನ್ನ ಸೇವಿಸಿ. ಯಾವೆಲ್ಲ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬನಾನಾ, ಮತ್ತೆ ಎಳ್ನೀರು, ಮತ್ತೆ ಬೇಳೆಕಾಳುಗಳು. ಇನ್ನು ತರಕಾರಿಗಳಿಗೆ ಬಂದ್ರೆ ಬೀಟ್ರೂಟು. ಈ ತರದನ್ನ ನೀವು ಡೈಲಿ ಬೇಸಿಸ್ ಅಲ್ಲಿ ತಗೊಳ್ಳೋದ್ರಿಂದ ಬಿ-ಪಿಯನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬಹುದು.